ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಸಹೋದರ ಸಹೋದರಿಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಬೈಬಲ್ ಗ್ರಂಥದಲ್ಲಿ ಕೀರ್ತನೆಗಳು 103ನೇ ಅಧ್ಯಾಯ 10ನೇ ವಚನ ನಾವು ಓದೋಣ. ಆತನು ಯಾವಾಗಲೂ ದೂರು ಆರೋಪಿಸುವವನಲ್ಲ, ಎಂದೆಂದಿಗೂ ಕೋಪಿಸುವಾತನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತ ನಮ್ಮೊಂದಿಗೆ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳ ಪ್ರಕಾರ ನಮ್ಮನ್ನು ದಂಡಿಸಲಿಲ್ಲ. ಯಾಕೆಂದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನ ಪ್ರೀತಿಯು ಆತನಿಗೆ ಭಯಪಡುವವರ ಮೇಲೆ ಅಷ್ಟು ಅಪಾರವಾಗಿದೆ ಅಂತ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಗಳೇ, ಈ ಸಮಯದಲ್ಲಿ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾನೆ. ಅದರಿಂದ ನಾವು ಕೃತಜ್ಞತೆಯಾಗಿ ಅವರಿಗೆ ನಾವು ಪ್ರತಿ ಕ್ಷಣವೂ ನಾವು ಭಯಪಡುವವರು ಆಗಿದ್ದೀವಿ. ದೇವರಿಗೆ ಸ್ತೋತ್ರ ಮಾಡೋಂಥ ಜನರಾಗಿ ನಾವು ಈ ಲೋಕದಲ್ಲಿ ಬಾಳಬೇಕಂತ ದೇವರ ಚಿತ್ತವಾಗಿದೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನನ್ನ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ಮಕ್ಕಳೆಲ್ಲರನ್ನ ನೀವು ಇಷ್ಟುವರೆಗೆ ಕಾಪಾಡಿಕೊಂಡು ಬಂದಿರೋದಕ್ಕಾಗಿ ನಿನಗೆ ವಂದನೆಗಳು. ಪ್ರಪಂಚದಲ್ಲಿ ಇರೋ ಎಲ್ಲ ನನ್ನ ಸಹೋದರ ಸಹೋದರಿಗಳಿಗಾಗಿ, ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದ ರಾಷ್ಟ್ರದಲ್ಲಿ ಇರೋಂಥ ನನ್ನ ಸಹೋದರ ಸಹೋದರಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವರೆಲ್ಲ ನಿನ್ನ ಮಕ್ಕಳು ಸ್ವಾಮಿ. ನಿನ್ನ ನಾಮದಲ್ಲಿ ನಿನ್ನ ಮಕ್ಕಳು ಜೀವನ ಮಾಡೋ ಈ ಭೂಮಿ ಮೇಲೆ ಸ್ವಾಮಿ, ಅವ್ರನ್ನ ನೀವು ಕಾಪಾಡಿ ಆಶೀರ್ವಾದ ಮಾಡು. ಮುಂಬರುವ ದಿನಗಳಲ್ಲಿ, ಕಷ್ಟ ಕಾಲದಲ್ಲಿ, ಶೋಧನ ಕಾಲದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬಿಡುಗಡೆ ಮಾಡಿ, ನೀವು ಅವರಿಗೆ ಮುಂದಾಗಿ ಇರೋವಂಥ ದೇವರಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯೇ, ಆಮೆನ್.